ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನಿವತ್ತು ಟೆರೆಸ್ ಗಾರ್ಡನ್ ಚಿಕ್ಕದಾಗಿ ಪಾಟ್ ಹಾಕ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಕಾಡು ಮಲ್ಲಿಗೆ ಹೂವು. ಇದು ಸುಮಾರು ಒಂದು 6-7 ವರ್ಷ ಆಯಿತು ಹಾಕಿ, ಚೆನ್ನಾಗಿ ಹೂವು ಬಿಡ್ತಾ ಇದೆ. ಆಮೇಲೆ ಇದು ರೋಸ್. ಇದು ನನ್ನ ತಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಎಲ್ಲರಿಗೂ ಗಿಡಗಳು ಕೊಟ್ಟಿದ್ದ. ನಾನು ತೊಗೊಂಡು ಬಂದಿದ್ದೆ ಗಿಡ. ಅದು ಎಷ್ಟು ಚೆನ್ನಾಗಿ ಹೂವು ಬಿಡ್ತಿದೆ ನೋಡಿ, ಒಳ್ಳೆ ಕಲರ್ ಇದೆ, ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದೆ. ನೋಡೋಕ್ಕೂ ಸಖತ್ತಾಗಿದೆ. ಜಾಸ್ತಿ ಏನು ಪಾಟ್ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. 2 ಗಿಡ ಇದೆ ಆ ಥರದ್ದು. ಒಂದು ಇನ್ನೂ ಪುಟ್ಟದು, ಇನ್ನೂ ಹೂವು ಬಿಟ್ಟಿಲ್ಲ. ಇದು ದುಂಡು ಮಲ್ಲಿಗೆ, ಸುತ್ತಿನ ದುಂಡು ಮಲ್ಲಿಗೆ. ಇದು ಈ ಸೀಸನ್, ಈ ಚೈತ್ರ ಮಾಸ ಏನು ಬರುತ್ತೆ, ಸಖತ್ತಾಗಿ ಹೂವು ಬಿಡುತ್ತೆ. ಇದು ಸುಮಾರು ಇದು ಒಂದು 15 ವರ್ಷ ಆಯಿತು ಗಿಡ ಹಾಕಿ. ಅಷ್ಟು ಚೆನ್ನಾಗಿ ಹೋಗಿ ಬಿಡುತ್ತೆ ಅನ್ನಂಗಿರುತ್ತೆ. ಆಮೇಲೆ ಈ ಟೈಮ್ ಬಂದರೆ ಸಖತ್ತಾಗಿ ಹೂವು ಬಿಡುತ್ತೆ. ಕಟ್ ಮಾಡ್ತಾ ಇರ್ತೀನಿ, ಹೂವು ಬಿಟ್ಟಂಗೆ ಮತ್ತು ಚಿಗುರುತ್ತೆ, ಚೆನ್ನಾಗಿ ಹೂವು ಬಿಡುತ್ತೆ. ಇದು ಒಂದು ಅರ್ಧ ಮೊಳ ಅಂತೂ ಬಿಟ್ಟೇ ಬಿಡುತ್ತೆ ಅಟ್ಲೀಸ್ಟ್. ಇನ್ನೂ ಜಾಸ್ತಿ ಬಿಡುತ್ತೆ. ಒಂದೊಂದ್ಸಲ ಎಲ್ಲ ಕಿತ್ಕೊಂಡಿದ್ದೀನಿ ಬೆಳಗ್ಗೆ ಪೂಜೆಗೆ, ಸಂಜೆ. ಇದು ಮಾಡ್ತಾ ಇರೋದು ಮೊಗ್ಗಾಗಿದೆ. ನಾಳೆ ಒಂದಷ್ಟು ಹರಡುತ್ತೆ, ಹೂವು ಅರಳುತ್ತೆ ನೋಡಿ. ಅದು ಒಂದೊಂದು ಮಿಸ್ ಆಗಿದ್ದಾವೆ. ಇದು ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಇದು ಗೊಂಚಲು ರೋಸ್, ಗೊಂಚಲು ಗುಲಾಬಿ ಅಂತಾರಲ್ಲ ಅದು. ಇದು ತುಂಬ ಚೆನ್ನಾಗಿ, ಇದು ಸೀಸನ್ ಅಂತ ಏನಿಲ್ಲ, ಎಲ್ಲ ಸೀಸನಲ್ಲೂ ಹೂವು ಬಿಡುತ್ತೆ. ಇದು ಪನ್ನೀರ್ ಗಿಡ, ಅದೇನು ಹೂವಿನ ಜೊತೆ ಕಟ್ತಾರಲ್ಲ, ಪತ್ರೆ ಅದಿದು. ಅಲ್ವೇರ. ಇನ್ನೊಂದು ಸ್ವಲ್ಪ ತುಳಸಿ ಹಾಕ್ಕೊಂಡಿದ್ದೀನಿ, ಇಷ್ಟೇ, ಜಾಸ್ತಿ ಏನು ಇಲ್ಲ. ಅಂದರೆ ಇದನ್ನೇ ಒಂದೊಂದು ಇಕ್ಕೊಂಡು. ಮತ್ತು ಇದು ನಿತ್ಯ ಪುಷ್ಪ, ಕಾಶಿ ಕಣಗಳು ಹೂವು ಅಂತಾರೆ ಅದು. ಇದು ರೋಸ್ ನೋಡಿ ಎಷ್ಟು. ಇನ್ನೊಂದಿದು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸುಮಾರು ಬಿಟ್ಟಿತ್ತು ಈ ಸಲ ಅಂತ. ಹಂಗೆ ಅಷ್ಟು ಕಟ್ ಮಾಡ್ತೀನಿ, ತಿರ್ಗಿ ಅಲ್ಲಿಂದ ಚಿಗುರಿ ಬಿಡುತ್ತೆ. ಇಷ್ಟೇ ಇವತ್ತಿನ ಬ್ಲಾಗ್.